ಕರ್ನಾಟಕದಲ್ಲಿ ಬರಗಾಲದ ಛಾಯೆ ಮತ್ತು ಬರಗಾಲ ಅಂತ ಕಳೆದ 2 ತಿಂಗಳಿಂದನೂ ಕೂಡ ಮಳೆಗಾಗಿ ರೈತರು ಪೂಜೆ ಪುನಸ್ಕಾರ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಇದುವರೆಗೂ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ಬರಗಾಲ ಅಂತ ಘೋಷಣೆ ಆಗಿಲ್ಲ ಅಂದರೆ ಕೇಂದ್ರ ಸರ್ಕಾರನೂ ಕೂಡ ಸಹಾಯವನ್ನು ಕೊಡೋಕ್ಕೆ ಕಾನೂನಡಿಯಲ್ಲಿ ಅವಕಾಶ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಿಲ್ಲ ಅಂದರೆ ವಿಮಾ ಕಂಪನಿಗಳು ಕೂಡ ಪರಿಹಾರ ಕೊಡಲ್ಲ. ವಿಮಾ ಕಂಪನಿಗಳಿಗೆ ಹಬ್ಬ ಘೋಷಣೆ ಮಾಡಿದ ತಕ್ಷಣ ಅವರು ಹಣ ಬಿಡುಗಡೆ ಮಾಡಬೇಕಾಗ್ತೈತೆ. ಇವತ್ತು ರೈತರು ನಾನು ಹೋಗಿ ಭೇಟಿ ಮಾಡಿದಾಗ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟ್ ಬರ ಅಂತ ಘೋಷಣೆ ಮಾಡಿ ನಮ್ಗೆ ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ ಹಣ ಆದರೂ ಬರ್ತೈತೆ ಅಂತ, ಬೆಳೆ ವಿಮೆ ಆದರೂ ಬರ್ತೈತೆ. ಅದು ಮಾಡ್ತಾ ಇಲ್ಲ. ಇವತ್ತು ಇಡೀ ಸರ್ಕಾರ ಕಳೆದ 2 ದಿನದಿಂದನೂ ಕೂಡ ಡೆಲ್ಲಿಯಲ್ಲಿದೆ. ಕಳೆದ 15 ದಿನ, 1 ತಿಂಗಳಿಂದನೂ ಕೂಡ ಡೆಲ್ಲಿಯಲ್ಲೇ ವಾಸ್ತವ್ಯ ಮುಖ್ಯಮಂತ್ರಿ. ರಾಜ್ಯದ ರೈತರ ಬವಣೆಯನ್ನು ಕೇಳಬೇಕಾಗಿತ್ತು, ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಸಾಧನೆ ಏನು ಅಂದರೆ ಏನೂ ಇಲ್ಲ, ಶೂನ್ಯ. ಅವ್ರು ಬಂದು 2 ತಿಂಗಳಾಗಿದೆ ಮುಖ್ಯಮಂತ್ರಿಯಾಗಿ. ಸಾಧನೆ ಅಂದರೆ ಶೂನ್ಯ. ಅವರು ಏನೂ ಇಲ್ಲ, ಹೇಳ್ಕೊಳ ಅಂಥದ್ದು ಏನೂ ಇಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಹೊರ ಹಾಕಿ ಇವರು ಮುಖ್ಯಮಂತ್ರಿ ಆದರು. ಏನೋ ದೊಡ್ಡ ಸಾಧನೆ ಆಗೋಗುತ್ತೆ, ಏನೋ ಯೋಜನೆಗಳು ಬರ್ತೈತೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 0 ಸಾಧನೆ ಏನು ಮಾಡಲಿಲ್ಲ. ಇವತ್ತು ಬರಗಾಲ ಬಂದಿದೆ. ಮಲೆನಾಡು ಪ್ರದೇಶದಲ್ಲಿ 43% ಡೆಫಿಷಿಯೆಟ್ ಇದೆ, ಕರಾವಳಿಯಲ್ಲಿ 35% ಇದೆ, ಉತ್ತರ ಒಳನಾಡಿನಲ್ಲಿ 33% ಇದೆ, ದಕ್ಷಿಣ ಒಳನಾಡಲ್ಲಿ 31%. ಇವತ್ತು ಬಿತ್ತನೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿತ್ತನೆ ಆಗಿರುವಂಥದ್ದು 19% ಮಾತ್ರ. ಇನ್ನು 81% ಬಿತ್ತನೆ ಆಗಿದೆ. ಯಾರೋ ಫಸ್ಟ್ ಬೆಳೆಗೆ ಬಂದಾಗ ಸೂರ್ಯಕಾಂತಿ ಆ ಥರದ್ದೊಂದು ಬಿತ್ತನೆ ಮಾಡಿದ್ರು. ಈಗ ಸೂರ್ಯಕಾಂತಿನೂ 50 ದಿನ ಆಗಿ ಬಿತ್ತನೆ ಆದರೂ ಕೂಡ ಸೂರ್ಯಕಾಂತಿನೂ ಇನ್ನೂ ಹೂನೇ ಬಿಟ್ಟಿಲ್ಲ. ಇನ್ನು ಮಳೆ ಬಂದರೂ ಬಿಡೋ ಪ್ರಶ್ನೆನೇ ಇಲ್ಲ. ಈಗ ನಾನು ಅಡಿಕೆ ತೋಟಕ್ಕೆ ಹೋಗಿದ್ದೆ, ಸುಳಿಯೆಲ್ಲ ಒಣಗೋಗ್ಬಿಟ್ಟಿದೆ, ಗರಿಗಳಂತೂ ಒಣಗಿ ಬಿದ್ದಿದೆ. ಒಂದು ಅಡಿಕೆ ಗಿಡ ಬೆಳಿಬೇಕಾದ್ರೆ ಫಲ ಬರೋಕ್ಕೆ ಒಂದು 5 ವರ್ಷ 10,000 ರೂಪಾಯಿ ಬೇಕು. ಇವಾಗ ರಾಜ್ಯ ಸರ್ಕಾರ ಒಂದು ಅಡಿಕೆ ಗಿಡಕ್ಕೆ 16 ರೂಪಾಯಿ ಕೊಡ್ತಾಯಿದೆ. ಅಂದರೆ ನೀವು ಅಂಗಡಿಗೆ ಹೋಗಿ ಒಂದು ಕ್ಯಾಬ್ರೀಸ್ ಚಾಕ್ಲೇಟ್ ತೊಗೊಂಡ್ರೆ 16 ರೂಪಾಯಿ ಕೊಡಬೇಕು. ಒಂದು ಕ್ಯಾಬ್ರೀಸ್ ಚಾಕ್ಲೇಟ್ಗೆ ಇನ್ನೂ ಜಾಸ್ತಿ ಇದೆ, 5 ಸ್ಟಾರ್ಗೆ ಇನ್ನೂ ಜಾಸ್ತಿ ಇರಬೇಕು. ಇಲ್ಲಿ ರೈತರಿಗೆ 16 ರೂಪಾಯಿ ಘೋಷಣೆ ಮಾಡಿದೆ. ಅಂದರೆ ಬೇಜವಾಬ್ದಾರಿ ಈ ಸರ್ಕಾರ. ಒಂದು ರೀತಿ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ರಾಜ್ಯದ ಎಲ್ಲ ಜಲಾಶಯಗಳ ನೀರು ಕೂಡ ಖಾಲಿ. ಡಿ ಕೆ ಶಿವಕುಮಾರ್ ಬಂದ ಮೇಲೆ ಏನೋ ಪೂಜೆ ಪುನಸ್ಕಾರ, ಏನು ವಿಭೂತಿ, ನಾಮ, ಟೋಪಿ ಎಲ್ಲ ಆಯಿತು. ಆದರೆ ಬರಗಾಲ ಬಂದ್ಬಿಡ್ತಿದೆ. ಈಗ